ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡವರ ಟಿವಿ ಚಾನಲ್ಗೆ. ಇವತ್ತಿನ ಸುದ್ದಿ ಬಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ನಟಿ ಚಂದನಾ ರಾಘವೇಂದ್ರ ಅವರ ಬಗ್ಗೆ, ಮತ್ತು ಇಲ್ಲಿ ಮದುವೆ ಫೋಟೋಗಳು ಇದ್ದಾವೆ. ಯಾರೆಲ್ಲ ಮದುವೆಗೆ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇಲ್ಲಿದೆ. ಒಬ್ಬರು ಕಮೆಂಟ್ ಮಾಡಿದರು, ನೀವು ಮೂಗಲ್ಲೇ ಮಾತಾಡ್ತೀರಾ, ಬಾಯಲ್ಲಿ ಮಾತಾಡಿ ಅಂತ. ಖಂಡಿತವಾಗ್ಲೂ ನಾನು ಮೂಗಲ್ಲಿ ಮಾತಾಡಲ್ಲ. ನೈಟ್ ಯಾವಾಗನ ರೆಕಾರ್ಡಿಂಗ್ ಮಾಡಿದರೆ ಆ ರೀತಿ ಸೌಂಡ್ ಬಂದಿರುತ್ತೆ. ನಾನು ಬಾಯಲ್ಲೇ ಮಾತಾಡೋದು. ನೈಟ್ ರೆಕಾರ್ಡ್ ಅಂದರೆ ಎಲ್ಲ ಮನ್ಕೊಂಡಿರ್ತಾರೆ, ಡಿಸ್ಟರ್ಬ್ ಆಗುತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ನಿಧಾನಕ್ಕೆ ಮಾತಾಡೋಕ್ಕೆ ಹೋಗಿ ಆ ರೀತಿ ಕೇಳಿಸಿರುತ್ತೆ. ಸೊ ಅದೆಲ್ಲ ಬಿಟ್ಬಿಡಿ. ಕಮೆಂಟ್ ಅವ್ರಿಗೆ ಕೇಳಿಸಿರೋಂಥದ್ದವರು ಹೇಳ್ತಾರೆ. ಸೊ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇನ್ನು ಇಲ್ಲಿ ಚಂದನಾ ರಾಘವೇಂದ್ರ ಅವರು ಕೂಡಲೇ ಅಭಿಮಾನಿಗಳು ಹೊಂದಿರುವಂಥದ್ದು. ಇವರು ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಸಿರಿ ಎಂಬ ಕೂಡಲೇ ಕಿರುತೆರೆಗೆ ವೀಕ್ಷಕರಿಗೆ ಗೊತ್ತಾಗುತ್ತೆ. ಸಿರಿ ಅಂದರೆ ಅದು ಶ್ರೀರಸ್ತು ಶುಭಮಸ್ತು ಧಾರಾವಾಹಿಗಳಿಗೆ ಅಲ್ಲೇ ಬರ್ತಾ ಇರುವಂಥದ್ದು. ಮತ್ತು ಇವರು ಸಮರ್ಥನ ಹೆಂಡತಿಯಾಗಿ ಅಲ್ಲಿ ಪ್ರೀತಿಸಿ ಮದುವೆ ಆಗಿರುವಂತಹ ಆ್ಯಕ್ಟ್ ಮಾಡಿದ್ದಾರೆ ಶ್ರೀರಸ್ತು ಶುಭಮಸ್ತು ಒಳಗೆ. ಇಲ್ಲಿ ರಿಯಲ್ ಲೈಫಲ್ಲಿ ಅವರು ಅರೇಂಜ್ ಮ್ಯಾರೇಜ್ ಅಂತಕ್ಕಂಥದ್ದು ಇಲ್ಲಿ ರಿಯಲ್ ಲೈಫಲ್ಲಿ ಆಗಿರೋವಂಥದ್ದು. ಅವರ ಹಸ್ಬೆಂಡ್ ಫೋಟೋ ಕೂಡ ನೀವು ನೋಡ್ಬೋದು. ಹಂಗೆ ಈ ಮದುವೆಗೆ ಆಪ್ತರು ಮತ್ತು ಸ್ನೇಹಿತರು ಬಂದು ಶುಭ ಹಾರೈಸಿರುವಂಥದ್ದು. ಇನ್ನು ಸುಷ್ಮಿತಾ ಜಗ್ಗಪ್ಪ ಅವರು ತನ್ನ ಇನ್ಸ್ಟಾ ಐ ಡಿಯಲ್ಲಿ ಇವರ ಚಂದನಾ ರಾಘವೇಂದ್ರ ಮದುವೆಗೆ ಹೋಗಿದ್ದಂತಹ ಫೋಟೋಗಳು ಹಾಕಿ ನವ ದಂಪತಿಗಳಿಗೆ ವಿಶ್ ಮಾಡಿರೋವಂಥದ್ದು. ಇನ್ನು ಸುಧಾರಾಣಿಯವರು ಹೋಗಿದ್ದಾರೆ. ಇನ್ನು ಸಿರಿ ಅವರು ಅಂದರೆ ಚಂದನಾ ರಾಘವೇಂದ್ರ ಆಪ್ತಿಯ ಗೆಳತಿ ಆಗಿರ್ಬೋದು. ಇವರು ಆಪ್ತಿಯ ಗೆಳತಿ ಇವರು ಜಾನ್ವಿ ಅಂತ, ಜಾನ್ವಿ ರಯಲ್ಲ ಅಂತ ಏನೋ ಇವ್ರ ಹೆಸರು. ಸೊ ಇವರು ಆ್ಯಂಕರ್ ಕೂಡ ಇವರು. ಇನ್ನು ಸುಧಾರಾಣಿ ಕೂಡ ಹೋಗಿದ್ದಾರೆ. ಅವರ ಹೋಗಿ ಹಾರೈಸಿ ನವ ದಂಪತಿಗೆ ಹಾರೈಸಿರುವಂಥದ್ದು. ತುಂಬ ಮದುವೆ ಶಾಸ್ತ್ರದಲ್ಲಿ ಬ್ಯೂಟಿಫುಲ್ ಆಗಿ ಚಂದನ ಅವರು ಕಾಣಿಸ್ತಾ ಇರುವಂಥದ್ದು. ಮತ್ತು ಸುಷ್ಮಿತಾ ಅವರು ಕೂಡ ಹಳದಿ ಶಾಸ್ತ್ರವನ್ನು ಕೂಡ ಅದ್ಧೂರಿಯಾಗಿ ಮಾಡ್ಕೊಂಡಿರುವಂಥದ್ದು. ಮತ್ತು ಇಲ್ಲಿ ಅವರ ಆತ್ಮೀಯರು ಮತ್ತು ಸ್ನೇಹಿತರಿಗೆ ಇನ್ವೈಟ್ ಮಾಡಿರುವಂಥ ಇದ್ದು ಇಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ, ಅವರು ಇನ್ವೈಟ್ ಮಾಡಿರುವಂಥದ್ದು. ಇನ್ನು ಇವರ ಗಂಡನ ಹೆಸರು ಸಂಕೇತ್ ಅಂತ. ಸಂಕೇತ್ ಇವರ ಗಂಡನ ಹೆಸರು. ಇವರು ಯಾವ ಕೆಲಸ ಮಾಡ್ತಿದ್ದಾರೆ ಅಂತ ಇಲ್ಲಿ ನಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿಲ್ಲ. ಇಷ್ಟೇ ಸಿಕ್ಕಿರೋದು. ಮತ್ತು ಇವರು ಯಾವ್ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಭಾಗೀರಥಿ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಈ ಚಂದನ ಅವರು ರೂಪಾಯಿ, ರಾಮಚಾರಿ ಹಾಗೂ ಇನ್ನಿತರ ಸಿನಿಮಾದಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡಿರೋವಂಥದ್ದು. ಇವರು ತುಂಬ ಕಡಿಮೆ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು ಸಿರಿ ಅವರು, ಅಂದರೆ ರಾಘವೇಂದ್ರ ಅವರು. ಇತ್ತೀಚೆಗೆ ಇದು ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇಲ್ಲವೇ ಇಲ್ಲ. 30ನೇ ತಾರೀಕು ಇವರ ಮದುವೆ ಆಗಿದ್ದು. ಹೌದು, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸುಷ್ಮಿತಾ ಜಗ್ಗಪ್ಪ ಅವರು ಹಾಕಿರುವಂಥದ್ದು. ಇನ್ನು ರಾಘವೇಂದ್ರ ಅವರು ನಟಿಯಾಗಿ ಮಿಂಚುತ್ತಿದ್ದಾರೆ. ಮತ್ತು ಅವರು ಇನ್ನೊಂದು ಆಸೆ ಸೀರಿಯಲ್, ಸ್ಟಾರ್ ಸುವರ್ಣದಲ್ಲಿ ಆಸೆ ಸೀರಿಯಲಲ್ಲಿ ಕೆಲವೊಂದು ಸತಿ ಆ್ಯಕ್ಟ್ ಮಾಡಿ, ಬಟ್ ಅವ್ರಿಗೆ ಅದು ಸೂಟ್ ಆಗಲಿಲ್ಲ ಪಾತ್ರ. ಸೊ ಅದರಿಂದ ಅವರು ಇವಾಗ ಬೇರೆ ಬರ್ತಾ ಇದ್ದಾರೆ ಅದರಲ್ಲಿ ಆಸೆ ಸೀರಿಯಲಲ್ಲಿ. ಇನ್ನು ಇವರು ಹೊಸದಾಗಿ ಜೀವನಕ್ಕೆ ಇವರು ಹೊಸದಾಗಿ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇವ್ರಿಗೂ ಕೂಡ ನವದಂಪತಿಗಳಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ. ನಾವು ಕೂಡ ಮದುವೆ ವಾರ್ಷಿಕೋತ್ಸವದ ಶುಭಾಶಯ ಕೂಡ ನಾವು ಹೇಳಿ 100 ವರ್ಷ ಚೆನ್ನಾಗಿರಲಿ ಅಂತ ನಾವು ಕೂಡ ಹೇಳ್ಕೊಳ್ಳೋಣ. ಇದು ಯಾವ್ಯಾರು ಹೋಗಿದ್ರು, ಕಡಿಮೆ ಜನ ಹೋಗಿರುವಂಥದ್ದು ಇವರ ಮದುವೆಗೆ. ಮತ್ತು ಇವರು ಆತ್ಮೀಯರಿಗೆ ಮಾತ್ರ ಹೇಳಿರೋದು. ಇದು ಜಗ್ಗಪ್ಪ, ಸುಷ್ಮಿತಾ ಜಗ್ಗಪ್ಪ ಅವರ ಇನ್ಸ್ಟಾದಲ್ಲಿ ಸಿಕ್ಕಿರೋಂಥ ಮಾಹಿತಿ ಇದು. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಇದ್ದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮತ್ತು ಖಂಡಿತವಾಗ್ಲೂ ಮರಿಬೇಡಿ. ವಿಡಿಯೋ ನೋಡಿ ಸುಮ್ಮನೆ ಹೋಗಬೇಡಿ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ಗುಡ್ ಡೇ.